ಎಸ್, ಇವತ್ತು ನಮ್ಮ ಮನೆಗೆ ಒಬ್ಬರು ಗ್ಯಾಸ್ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದಾರಂತೆ, ಅಂದರೆ ಸಿಲಿಂಡರ್ ಬಗ್ಗೆ ಎಲ್ಲ ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದಾರಂತೆ. ಸೊ ನಾನು ವೀಡಿಯೋ ಮಾಡ್ತೇವೆ ಓಕೆನಾ ಅಂತ ಕೇಳಿದ್ದೀನಿ. ಓಕೆ ಪರವಾಗಿಲ್ಲ, ನಾವು ಹೆಂಗಿದ್ರು ಮಾಹಿತಿ ಕೊಡೋಕೆ ಬಂದವರು, 4 ಜನಕ್ಕೆ ಗೊತ್ತಾದರೂ ಅಡ್ಡಿಲ್ಲ, ಇನ್ನೊಂದು 4 ಜನಕ್ಕೆ ನಾವು ಹೇಳ್ದೇ ಗೊತ್ತಾದರೆ ಒಳ್ಳೆಯದೇ ಅಲ್ಲ ಅಂತ ಹೇಳಿದರು. ಸೊ ನಾನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ನಿಮ್ಗೆ ಇದು ಉಪಯುಕ್ತ ಆಗ್ಬೋದು. ಯಾಕಂತೇಳಿ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗೋದು ಅದು ಇದು ಎಂಥ ಸುಮಾರೆಲ್ಲ ಹೇಳ್ತಾರಲ್ಲ, ಈ ವಿಡಿಯೋಯಿಂದ ಉಪಯೋಗ ಆಗ್ಬೋದು. ಪಾಪ ಕರೀತಿದ್ರೆ ಬಂದೆ. ಹಾಂ, ಸ್ಟಾರ್ಟ್ ಮಾಡಿ. ಓಯ್, ನೀವೇನಾದರೂ ಹೇಳ್ತೀರಾ? ಎಸ್ ಮೇಡಮ್, ಹೇಳಿ. ಸರ್ ನಮಸ್ತೆ. ನನ್ನ ಹೆಸರು ನಾಗರಾಜ್ ಅಂತ. ನಾವು HMS ಕಂಪ್ನಿ ಕಡೆಯಿಂದ ಬಂದಿದ್ದೀವಿ ಸರ್. ಬಂದಿರೋ ಉದ್ದೇಶ ಏನಂದ್ರೆ, ಇತ್ತೀಚೆಗೆ ಸಿಲಿಂಡರ್ ಎಲ್ಲ ಬ್ಲಾಸ್ಟ್ ಆಗೋದನ್ನ ನೋಡಿರ್ತೀರಲ್ವಾ, ಟಿವಿಯಲ್ಲಿ, ಮೊಬೈಲಲ್ಲಿ, ಪೇಪರಲ್ಲಿ. ಆ ಥರ ಯಾಕೆ ಆಗ್ತಿದೆ ಅಂತ ಗೊತ್ತಿಲ್ಲ. ಓಕೆ ಮೇಡಮ್, ಅಂದ್ರೆ ಲೀಕೇಜ್ ಇದ್ರೆ ಮತ್ತೆ ನಾವು ಮಾಡೋ ಸಣ್ಣ ಪುಟ್ಟ ಮಿಸ್ಟೇಕ್ ಇಂದ ದೊಡ್ಡ ದೊಡ್ಡ ಅನಾಹುತ ಆಗ್ತಿದೆ ಮೇಡಮ್. ಸರ್ ಈಗ ಲೀಕೇಜ್ ಆಗೋದು 1-2 ಭಾಗದಲ್ಲಿ ಅಲ್ಲ ಸರ್. ಈ ನಾಬ್ ಇಂದ ಬರ್ನರ್ವರೆಗೂ 5ರಿಂದ 6 ಭಾಗದಲ್ಲಿ ಲೀಕೇಜ್ ಆಗಿ ಅನಾಹುತ ಆಗ್ತಿದೆ ಸರ್. ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಇದು ನಾಬ್ ಸರ್. ಈ ನಾಬ್ ಒಳಗಡೆ ಇಲ್ಲಿ ಕಾಪರ್ ಪಿನ್ ಮತ್ತೆ ರಬ್ಬರ್ ವಾಷರ್ ಅಂತ ಇರುತ್ತೆ. ಆ ರಬ್ಬರ್ ವಾಷರ್ ಏನಾದ್ರು ಕಟ್ ಆದ್ರೆ ಗ್ಯಾಸ್ ಲೀಕೇಜ್ ಆಗಿ ಬ್ಲಾಸ್ಟ್ ಆಗುತ್ತೆ ಸರ್. ದಯವಿಟ್ಟು ಸಿಲಿಂಡರ್ ತಗೋಬೇಕಾದ್ರೆ ಚೆಕ್ ಮಾಡಿ ಒಳಗಡೆ ತಗೊಳ್ಳಿ. ಯಾವ ತರ ಅಂದ್ರೆ, ಇದು ಪ್ಯಾಕಿಂಗ್ ಸೀಲ್ ಇರುತ್ತಲ್ವಾ, ಓಪನ್ ಮಾಡಿ ಇದ್ರೊಳಗಡೆ ಸ್ವಲ್ಪ ನೀರ್ ಹಾಕಿ, ಪಂಚರ್ ಆದ ಗುಳ್ಳೆ ಬರುತ್ತಲ್ವಾ, ಆ ತರ ಗುಳ್ಳೆ ಬರ್ತಾ ಇದ್ರೆ ಲೀಕೇಜ್ ಇದೆ ಅಂತ ಅರ್ಥ. ಗುಳ್ಳೆ ಬರ್ತಿಲ್ಲ ಅಂದ್ರೆ ಲೀಕೇಜ್ ಇಲ್ಲ ಅಂತ ಅರ್ಥ. ಈ ತರ ಚೆಕ್ ಮಾಡಿ ಒಳಗಡೆ ತಗೋಕ್ ಮೇಡಮ್. ನೀರ್ ಹಾಕೋದು ಸ್ವಲ್ಪ. ಎಸ್ ಸರ್, ಇದ್ರೊಳಗಡೆ ಅಮ್ಮ ಒಂದು ಲೋಟ ನೀರು ಕೊಡಿ. ನಮ್ಮ ಪಪ್ಪ ಫುಲ್ ರೆಡಿ ಇದ್ದಾರೆ. ನಡೆಯುತ್ತೆ, ಅದೇ ನಾಲ್ಕಿದ್ರೆ ನಡೆಯುತ್ತೆ. ನಮ್ದೀಗ ಈಗ ಹೊಸತ್ತು, ನೀವು ಸೀಲ್ ಓಪನ್ ಮಾಡಿದಷ್ಟೆಲ್ಲ ಸರಿ ಇರ್ಬೋದು. ಹಾ, ಸರಿ ಇರುತ್ತೆ. ಇವಾಗ ಅಂದ್ರೆ ಕೆಲವೊಂದ್ಸತಿ ಈಗ ಗಾಡಿಯಿಂದ ಗಾಡಿಗೆ ಬಿಸಾಡ್ಕೊಂಡು ತಗೊಂಬಂದ್ ಕೊಟ್ಟಿರ್ತಾರಲ್ವಾ, ಆ ಟೈಮಲ್ಲಿ ಇದಕ್ಕೆ ನಾಬ್ಗೆ ಪೆಟ್ಟು ಬಿದ್ದು ರಬ್ಬರ್ ವೈಸರ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಮೇಡಮ್. ಅಂದ್ರೆ ದಯವಿಟ್ಟು ಈ ತರ ಚೆಕ್ ಮಾಡಿ ಒಳಗಡೆ ತಗೊಂಡ್ರೆ ನಮ್ಗೆ ಒಳ್ಳೇದು ಅಂತ. ಆಮೇಲೆ ಅದೇನಾದ್ರು ಲೀಕೇಜ್ ಇದ್ರೆ ಇದು ರಬ್ಬರ್ ವೈಸರ್ ಚೇಂಜ್ ಮಾಡ್ಕೋಬೇಕು ಮೇಡಮ್. ಅಂದ್ರೆ ನೀವು ಆದ್ರೂ ಮಾಡಿ, ಇಲ್ಲಾಂದ್ರೆ ಏಜೆನ್ಸಿ ಅವ್ರಿಗೆ ಹೇಳಿದ್ರೆ ಅವರೇ ಚೇಂಜ್ ಮಾಡಿ ಕೊಡ್ತಾರೆ. ಮತ್ತೆ ನೀರು ಹಾಕಿ ನೋಡ್ತಾರೆ ಬೇಡ ಸರ್, ಸ್ವಲ್ಪ ಹಾಕಿದ್ರೆ ಸಾಕು. ಅಂದ್ರೆ ಇಷ್ಟ ಹಾಕಿ. ವೇಟ್. ಎಸ್, ಹಾಕಿ. ಇಷ್ಟ ಹಾಕಿದ್ರೆ ಸಾಕು. ಬಬಲ್ಸ್ ಬಂದಿಲ್ಲ ಅಂದ್ರೆ ಲೀಕೇಜ್ ಇಲ್ಲ ಅಂತ ಅರ್ಥ. ಇಲ್ಲಿ ನೋಡಿ, ನಮ್ಮ ಬಬ್ಬಲ್ಸ್ ಬಂದಿಲ್ಲ ಇಲ್ಲಿ, ಸೊ ಲೀಕೇಜ್ ಇಲ್ಲ ಅಂತ. ಇಫ್ ಇನ್ ಕೇಸ್ ಇದು ಟ್ಯೂಬ್ ಎಂತ ಸೈಕಲ್ ಚಕ್ರದ್ದು ಟ್ಯೂಬ್ ಇರುತ್ತಲ್ಲ, ಅದಕ್ಕೆ ಇಫ್ ಇನ್ ಕೇಸ್ ಎಲ್ಲಾದ್ರೂ ತೂತ್ ಎಲ್ಲಾದ್ರೂ ಇದ್ರೆ ನೀರ್ ಹಾಕಿದ ತಕ್ಷಣ ಅದರಲ್ಲಿ ಬಬ್ಬಲ್ಸ್ ಬರುತ್ತೆ. ಆ ಬಬ್ಬಲ್ಸ್ ಬಂದ್ರೆ, ಆ ತರ ಬಬ್ಬಲ್ಸ್ ಬಂದ್ರೆ ಅದು ಲೀಕೇಜ್ ಇದೆ ಅಂತ ಅರ್ಥ. ಆಮೇಲೆ ನಿಮ್ದು ರೆಗ್ಯುಲೇಟರ್ ಸರ್, ಇದು ನೀವು ಡೈಲಿ ಆನ್ ಆಫ್ ಮಾಡ್ತೀರಾ, ಆನ್ ಅಲ್ಲಿ ಇಡ್ತೀರಾ? ಆನ್ ಅಲ್ಲಿ ಇಡ್ತಾರೆ, ಇಲ್ಲ ಆಫ್ ಮಾಡ್ತೀವಿ ರಾತ್ರಿ. ಎಸ್ ಸರ್, ಅಂದ್ರೆ ಇದು ಆನ್ ಅಲ್ಲಿ ಇಟ್ರೆ ಡಬಲ್ ಡೇಂಜರ್ ಸರ್. ಯಾವ ಭಾಗದಲ್ಲಿ ಲೀಕೇಜ್ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ಇದು ಆನ್ ಆಫ್ ಮಾಡ್ತೀವಲ್ಲ, ಇದು ಸಿಂಗಲ್ ಡೇಂಜರ್. ಇಲ್ಲಿ ಮಾತ್ರ ಲೂಸ್ ಆಗಿ ಸೌಕಳಿ ಆಗಿ ಲೀಕೇಜ್ ಆಗುತ್ತೆ. ಇದನ್ನ 6ರಿಂದ 7 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾ ಇರ್ಬೇಕು ಸರ್. ಮತ್ತೆ ನಿಮ್ದು ಪೈಪ್ ಅನ್ನ ಕಡ್ಡಾಯವಾಗಿ 4ರಿಂದ 5 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾ ಇರ್ಬೇಕು. ಅದು ಕೂಡ ಕೇಸರಿ ಸುರಕ್ಷಾ ಪೈಪ್ ಅನ್ನ ಹಾಕ್ಬೇಕು ಸರ್. ಈ ತರ ಕಲರ್ಸ್ ಪೈಪ್ಗಳನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅದು ಕೂಡ ಬಿರುಕುಳ ಬಿಟ್ಟು ಬೆಂಡ್ ಆಗಿ ತುಂಡಾಗೋ ಚಾನ್ಸಸ್ ಇರುತ್ತೆ. ನೋಡಿ, ಇವ್ರು ಹೇಳ್ತಿರೋದು ಇದನ್ನ ಎಷ್ಟು ವರ್ಷಕ್ಕೆ? 7. 6ರಿಂದ 7 ವರ್ಷಕ್ಕೆ ಚೇಂಜ್ ಮಾಡಬೇಕು. ಇದನ್ನ 4 ವರ್ಷಕ್ಕೆ ಚೇಂಜ್ ಮಾಡಬೇಕು. ಅಂಡ್ ಇದನ್ನ ಯೂಸ್ ಮಾಡಬಾರ್ದು ಅಂತೇಳಿ ಹೇಳುಕಂತ ಹೇಳಿ ಇದನ್ನ ತಂದಿದ್ದಾರೆ. ನಾವು ಯಾವ್ದನ್ನ ಯೂಸ್ ಮಾಡ್ಬೇಕಂತ ಹೇಳಿದ್ರೆ, 1 ಸೆಕೆಂಡ್, ಕೇಸರಿ ಬಣ್ಣದ್ದು ನಾನು ತೋರಿಸ್ತೇನೆ ಇವಾಗ. ನೋಡಿ, ಇದು ಕೇಸರಿ ಸುರಕ್ಷಾ ಪೈಪ್. ನಮ್ದು ಸ್ವಲ್ಪ ದಿನ ಆಗಿದೆ, ಹಾಗಾಗಿ ಈ ಕಲರ್ ಇತ್ತು. ಬಟ್ ಇದು ಇದೆ, ಇದು ನಾವು 2 ವರ್ಷದ ಹಿಂದೆ ಚೇಂಜ್ ಮಾಡಿಸಿದ್ದು ಅಂತ ಅನ್ಕೊಳ್ತೀನಿ. ಮತ್ತೆ ಮೇಡಮ್, ನಿಮ್ದು ಒಲೆ ಬಟನ್, ಈ ಒಲೆ ಬಟನ್ ಅಂತ ಸುಮಾರು ಸತಿ ಆನ್ ಆಫ್ ಮಾಡ್ತಾ ಇರ್ತೀರಲ್ವಾ, ಅದಕ್ಕೇನಾರು ಲೆಕ್ಕ ಹಿಡಿತೀರಾ? ಲೆಕ್ಕನ ಇಡೋದಿಲ್ಲ. ಆ ತರ ಮಾಡೋದ್ರಿಂದ ಇಲ್ಲೊಂದು ಸ್ಪ್ರಿಂಗ್ ಅಂತ ಇರುತ್ತೆ. ಅದೇನಾದ್ರೂ ಸ್ಪ್ರಿಂಗ್ ಕಟ್ ಆದ್ರೆ ಇಲ್ಲಿರೋ ಬೆಂಕಿ ಇಲ್ಲಿ ಬಂದು ಕೈ, ಮಕ, ಮೈ ಸುಟ್ಕೊಂಡು ಅನಾಹುತ ಆಗಿರೋ ಸರ್. ಮತ್ತೆ ನಿಮ್ದು ಒಲೆ ಬರ್ನರ್ ಭಾಗ, ಈಗ 100 ಅನಾಹುತ ಆಗ್ತಾ ಇದೆ ಅಂದ್ರೆ 90 ಅನಾಹುತಗಳು ಈ ಒಲೆ ಬರ್ನರ್ ಇಂದಾನೆ ಆಗ್ತಾ ಇದೆ ಸರ್. ಅದು ಯಾವ ತರ ಅಂದ್ರೆ, ಈಗ ಉಕ್ಕಿಸ್ಲಾರ್ದೆ ಅಡಿಗೆ ಮಾಡ್ತಾರೆ ಸರ್ ಮನೆಯಲ್ಲಿ. ಹುಕ್ಕುತ್ತಲ್ವಾ, ಹಾಲು ಹುಕ್ಕುತ್ತೆ, ಗಂಜಿ ಹುಕ್ಕುತ್ತೆ, ಸಾಂಬಾರ್ ಹುಕ್ಕುತ್ತೆ ಸರ್. ಆ ತರ ಎಲ್ಲ ಹುಕ್ಕಿ ಆರೋದಾಗ ಆ ಟೈಮಲ್ಲಿ ಒಲೆ ಬಟನ್ ಆನ್ ಅಲ್ಲೇ ಇರುತ್ತೆ ಸರ್. ಅವು ಕೂಡ ಲೀಕೇಜ್ ಆಗಿ ಅನಾಹುತ ಆಗ್ತಿರ್ತವೆ. ಮತ್ತೆ ಹೋಲ್ಸ್ ಎಲ್ಲ ಬ್ಲಾಕ್ ಆಗಿರುತ್ತೆ, ಡಬಲ್ ಹೋಲ್ಸ್ ಆಗುತ್ತೆ. ಆ ತರದಿಂದ ಅನಾಹುತ ಆಗ್ತಿರುತ್ತೆ ಸರ್. ಸರಿ, ಈಗ ಇಷ್ಟೆಲ್ಲ ಲೀಕೇಜ್ ಆಗಿ ಅನಾಹುತ ಆಗ್ತಿರ್ತಾವಲ್ವಾ, ಇದಕ್ಕಿಂತ ಸೇಫ್ಟಿ ಏನಾದ್ರು ಮಾಡಿಸಿದ್ರ?
ಏನ್ ಸೇಫ್ಟಿ ಮಾಡಿಸಿದ್ರೆ ನಾವು ಲಾಸ್ಟ್ ಟೈಮ್ ಸರ್ವಿಸ್ ಮಾಡಿಸಿದೇವಲ್ಲ ನಾವು ಅವಾಗ ಅಂದ್ರೆ ಆತರ ಅಲ್ಲ ಮೇಡಮ್. ಯಾವ ತರ ಅಂದ್ರೆ ಈಗ ನಿಮ್ ಮನೇಲಿ ಫ್ರಿಜ್ ಗೆ ಹೈ ವೋಲ್ಟೇಜ್ ಬಂದು ಹಾಳಾಗ್ಬಾರ್ದಂತ ಏನ್ ಸೇಫ್ಟಿ ಮಾಡಿದ್ರ? ಓ ಸ್ಟೆಪ್ಲೈಸರ್ ಅಂತ ಹಾಕಿದ್ರಲ್ವಾ? ಹೌದೌದು ಅದೇ ತರ ಟಿವಿಗೆ ಅದೇ ಹಾಕಿದೆ. ಸ್ಟೆಪ್ಲೈಸರ್ ಅಂತ ಹಾಕಿದ್ರ. ಒಂದು ಮೊಬೈಲ್ ತಗೊಂಡ್ರೆ ಬಿದ್ದು ಹೊಡೆದೊಡ್ದಂತ ಕವರ್ ಗ್ಲಾಸ್ ಅಂತ ಹಾಕಿರ್ತಾರ ಅಲ್ವಾ ಮೇಡಮ್? ಈಗ ಒಂದು ಕ್ವಶನ್, ಫ್ರಿಜ್, ಟಿವಿ, ಮೊಬೈಲ್ ಮತ್ತೆ ಗ್ಯಾಸ್ ಸಿಲಿಂಡರ್ ಇದ್ರಲ್ಲಿ ಡೇಂಜರ್ ಯಾವ್ದು ಮೇಡಮ್? ಗ್ಯಾಸ್ ಅಲ್ವಾ? ಈಗ ಫ್ರಿಜ್, ಟಿವಿ ಹೋದ್ರೆ ವಾಪಸ್ ತಗೊಂಡ್ ಬರ್ತೀವಿ ನಾವು. ಸಿಲಿಂಡರ್ ಹೋದ್ರೆ ಏನಾಗುತ್ತೆ? ಢಮಾರ್ ಎಂಟೈರ್ ಮನೆನೇ ಹೋಗುತ್ತೆ, ಮನೆ ಒಳಗಡೆ ಇದ್ದವ್ರು ಕೂಡ ಹೋಗ್ತಾರೆ ಅಲ್ವಾ? ಅವಕ್ಕೆಲ್ಲ ನಾವು ಸೇಫ್ಟಿ ಅಂತ ಮಾಡ್ಸಿದೇವ್ ಅಂದ್ರೆ ಇದಕ್ಕೂ ಕೂಡ ಸೇಫ್ಟಿ ಮಾಡಿಸ್ಬೇಕು, ಮಾಡಿಸ್ಬಾರ್ದು ಸರ್? ಮಾಡಿಸ್ಬೇಕಲ್ವಾ? ಇದಕ್ಕೆ ಅಂತ ಒಂದು ಗ್ಯಾಸ್ ಸೇಫ್ಟಿ ಡಿವೈಸ್ ಅಂತ ಬರುತ್ತೆ, ನೋಡಿದ್ರಾ? ನೋಡಿಲ್ಲ. ಓಕೆ ಮೇಡಮ್, ಇವಾಗ ನೀವು ಮಾರ್ಕೆಟಿಂಗ್ ಬಂದವ್ರು ಅಂತ ಗೊತ್ತಾಯ್ತು. ತೋರಿಸಿ. ಗ್ಯಾಸ್ ಸಿಲಿಂಡರ್ ಬಗ್ಗೆ ಮಾಹಿತಿ ಕೊಡ್ತೇವೆ, ತಿಳ್ಕೊಳ್ಳಿ. ಅದರಲ್ಲೇ ಇದೆ. ಇರ್ಲಿ. ಗ್ಯಾಸ್ ಸೇಫ್ಟಿ ಬಗ್ಗೆ ಮಾಹಿತಿ ಕೊಟ್ಟು ಅದ್ರ ಜೊತೆಗೆ ಸುರಕ್ಷತೆ ಬಗ್ಗೆ ತಿಳಿಸ್ತೀನಿ ಅಂತ. ಇದನ್ನ ತಕೊಂಡ್ಕಂತೇಳಿ ಹೇಳುದೀಗ. ಏನಿದು? ಈ ತರ ನೋಡಿದ್ರ? ಇಲ್ಲ, ನಾನು ನೋಡಿ. ಓಕೆ, ಅಂದ್ರೆ ಇದಕ್ಕೆ ಗ್ಯಾಸ್ ಸೇಫ್ಟಿ ಡಿವೈಸ್ ಅಂತ ಹೇಳ್ತಾರೆ ಮೇಡಮ್. ಇದರಿಂದ 3 ಅನುಕೂಲ ಅಂತ ಇರುತ್ತೆ. ಇದು HMS ಕಂಪ್ನಿ ಕಡೆಯಿಂದ ಲಾಂಚ್ ಆಗಿರೋ ಮಿಷನ್ ಮೇಡಮ್ ಇದು. ಓಕೆ, ಹೇಳೋದಾ? ಹೇಳಿ, ನೀವು ಹೇಳಿ. ಹಾ ಮೇಡಮ್, ಅಂದ್ರೆ ಇದು ಏನ್ ಮಾಡುತ್ತೆ ಅಂದ್ರೆ, ಒಂದ್ ನಿಮಿಷ ಹಿಡ್ಕೊಂಡು ಹೇಳ್ತೀನಿ. ಇದು ಏನ್ ಮಾಡುತ್ತೆ ಅಂದ್ರೆ ನಿಮ್ದು ಇದರಲ್ಲಿ ಗ್ಯಾಸ್ ಎಷ್ಟಿದೆ ಎಷ್ಟಿಲ್ಲ ಅಂತ ತೋರಿಸ್ಕೊಡುತ್ತೆ ಮೇಡಮ್. ಆಮೇಲೆ ಯಾವುದೇ ಭಾಗದಲ್ಲಿ ಲೀಕೇಜ್ ಇದ್ರೆ ಆಟೋಮೆಟಿಕ್ ಲಾಕ್ ಹೋಗುತ್ತೆ. ಮತ್ತೆ ಚಳಿಗಾಲದಲ್ಲಿ ನಿಮ್ ಗ್ಯಾಸ್ ಅನ್ನ 8 ರಿಂದ 15 ದಿವಸ ಗ್ಯಾಸ್ ಅನ್ನ ಬಾಳಿಕೆ ಬರೋ ತರ ಮಾಡಿ ಕೊಡುತ್ತೆ. ಇದು ರೆಗ್ಯುಲೇಟರ್ ಹಾಕ್ತೇವಲ್ವಾ, ಸೇಮ್ ಈ ತರ ಪ್ರೆಸ್ ಮಾಡಿ ಹಾಕೋದು. ಇದನ್ನ ಈ ತರ, ಇದು ಈ ತರ ಬರುತ್ತೆ. ಇದ್ರ ಮೇಲೆ ನಿಮ್ದು ರೆಗ್ಯುಲೇಟರ್ ಬರುತ್ತೆ ಸರ್, ಈ ತರ. ಎಸ್ ಮೇಡಮ್, ಈ ತರ. ಇಲ್ಲಿ ನಾವು ಇದನ್ನ ಪೈಪ್ ಅಂತ ಜೋಡಿಸಿರ್ತೀವಿ ಸರ್. ಇವಾಗ ಇದು ಮಿಷನ್ ಬಟನ್ ಆನ್ ಮಾಡಿರ್ತಾರ, ರೆಗ್ಯುಲೇಟರ್ ಆನ್ ಮಾಡಿರ್ತಾರ, ಒಲೆ ಬಟನ್ ಆನ್ ಮಾಡಿರ್ತಾರ. ಸರಿ, ಇವಾಗ ನಾವು ಬೆಂಕಿ ಹಚ್ಚಿದ್ರೆ ಹತ್ಕೋಬೇಕು, ಹತ್ಕೋಬಾರ್ದು? ಹತ್ಕೋಬಾರ್ದು. ಯಾಕಂದ್ರೆ ನೀವು ಅದು ಆಫ್ ಮಾಡಿ ಇಟ್ಟಿದ್ದೀರಾ. ನೀವದು ಇಲ್ಲ, ಆನ್ ಮಾಡಿದ್ವಲ್ಲ ಮೇಡಮ್. ಆನ್ ಮಾಡ್ರಾ? ಈಗ ಮಿಷನ್ ಬಟನ್ ಆನ್ ಮಾಡಿದ್ವಿ, ರೆಗ್ಯುಲೇಟರ್ ಬಟನ್ ಆನ್ ಮಾಡಿದ್ವಿ, ಮತ್ತೆ ಒಲೆ ಬಟನ್ ಆನ್ ಮಾಡಿದಿವಲ್ವಾ. ಇವಾಗ ನಾವು ಇದನ್ನ ಹಚ್ಚಕ್ ಹೋದ್ರೆ ಹತ್ಕೋಬೇಕು. ಆದ್ರೆ ಸರ್ ಇದು ಹತ್ಕೊಳ್ಳೋದಿಲ್ಲ. ಯಾಕಂದ್ರೆ ಇದು ಮಿಷನ್ ಹಾಕಿರ್ತೀವಲ್ಲ, ಇದಕ್ಕೆ ಪರ್ಮಿಷನ್ ಅಂತ ಇರುತ್ತೆ ಮೇಡಮ್. ಪರ್ಮಿಷನ್ ಯಾವ ತರ ಅಂದ್ರೆ, ಇದು ಬ್ಲಾಕ್ ಇಡಿ ಕೆಳಗಿದೆ ಅಲ್ವಾ, ಇದನ್ನ ನೀವು 3 ಟೈಮ್ ಪ್ರೆಸ್ ಮಾಡೋದು. ಓಕೆ, ಇದು ಬ್ಲಾಕ್ ಇಡಿ ಕೆಳಗಿದೆ ಅಲ್ವಾ, ಇದನ್ನ ನೀವು 3 ಟೈಮ್ ಪ್ರೆಸ್ ಮಾಡೋಕೆ. ಈ ತರ 1 2 3, ಅವಾಗ ಅದು ಬ್ಲಾಕ್ ಇಡಿ ಇಲ್ಲಿ ಮೇಲ್ಗಡೆ ಬರುತ್ತೆ ಮೇಡಮ್. ಅವಾಗ ನೀವು ಇಲ್ಲಿ ಬೆಂಕಿ ಹಚ್ಚಿದ್ರೆ ಬೆಂಕಿ ಹಚ್ಚಿದ್ರೆ ಈ ತರ ಹತ್ಕೊಳ್ಳುತ್ತೆ ಸರ್. ಇವಾಗ ನಿಮ್ ಮನೇಲಿ ಸ್ಟವ್ ಎಲ್ಲ ಕ್ಲೀನ್ ಮಾಡ್ತಿರಲ್ವಾ ಅಮ್ಮ? ಗಲೀಜಾಗುತ್ತೆ, ಕ್ಲೀನ್ ಮಾಡ್ತಿರ್ತಾರ, ಮಾಡ್ಬೇಕಾರೆ ಆ ಕಡೆ ಈ ಕಡೆ ಸರಿಸ್ತಾರ, ಮೇಲೆ ಕೆಳಗೆ ಅಂತ ಮಾಡ್ತಿರಲ್ವಾ. ಆ ಟೈಮಲ್ಲಿ ಇಲ್ಲಿ ಪೈಪ್ ಲೂಸ್ ಆಗಿರುತ್ತೆ. ಅಚಾನಕವಾಗಿ ಏನಾದ್ರು ಪೈಪ್ ಕಿತ್ತಿದ್ರೆ ಅನಾಹುತ ಆಗುತ್ತಾ ಆಗೋದಿಲ್ವ? ಅದು ಆಗುತ್ತಲ್ವ ಅಮ್ಮ? ಈಗ ಇಲ್ಲೂ ಆನಿದೆ, ಒಲೆ ಬಟನ್ ಆನಿದೆ, ಬೆಂಕಿ ಉರಿತಿದೆ. ಈಗ ಉರಿಯೋ ಬೆಂಕಿಯಿಂದ ಪೈಪ್ ಕೀಳ್ತೀನಿ ಅಂದ್ರೆ ಬಿಡ್ತೀರ ನೀವೀಗ? ಬೈದು ಹೊರಗಡೆ ಕಳಿಸ್ತಾರ ಅಲ್ವಾ, ಏನ್ ಮಾಡಕ್ ಬಂದಿದ್ರ ಅಂತ. ಆದ್ರೆ ಅಮ್ಮ ಏನೂ ಆಗೋದಿಲ್ಲ. ಈ ತರ ಏನಾದ್ರು ಉರಿಯೋ ಬೆಂಕಿಯಿಂದ ಅಚಾನಕವಾಗಿ ಪೈಪ್ ಕಿದ್ರು ಕೂಡ ಯಾವ್ದೇ ಕಾರಣಕ್ಕೂ ಗ್ಯಾಸು ಬರೋದಿಲ್ಲ. ಅದೇ ಒಂದ್ ವೇಳೆ ಮಿಷನ್ ಇಲ್ದಿದ್ರೆ ಅದೇ 1 ಸೆಕೆಂಡ್ ಅಲ್ಲಿ ಈ ತರ ಸಾರಿ ಪಾಪ ಈಗ ಬುಸ್ ಅನ್ಕ ಬೆಂಕಿ ಬತ್ತ ಎದ್ರು ನಿಲ್ಬೇಡಿ. ಯಬ್ಬ ವಾಸನೆ. ವೇಸ್ಟ್ ಮಾಡ್ತಿದ್ದೀರಾ ನೀವು ನಮ್ ಗ್ಯಾಸ್. ಮೊದ್ಲೇ ಇಲ್ಲಿ ಗ್ಯಾಸ್ ಇಲ್ಲ ಅಂತೇಳಿ ಹೇಳಿ ಒಬ್ಬೆ ಹಾಕ್ತಿದ್ರು ಹೋಟ್ಲಂಗೆಲ್ಲ. ಇಲ್ಲ ತಗೊಳ್ಳೋದು ಅಂದ್ರೆ ಒಂದ್ ವೇಳೆ ಮಿಷನ್ ಇಲ್ದಿದ್ರೆ ಈ ತರ ಒಂದೇ ಸೆಕೆಂಡ್ ಅಲ್ಲಿ ಬೆಂಕಿ ಬರುತ್ತೆ ಅಕ್ಕ. ಇನ್ನೊಂದ್ಸಲ ಮಾಡಿ, ಇನ್ನೊಂದ್ಸಲ ಅಂದ್ರೆ ಒಂದೇ ಸೆಕೆಂಡ್ ಅಲ್ಲಿ ಈ ತರ ಬೆಂಕಿ ಬರುತ್ತೆ. ನಮ್ ಕಾಲ್ ಒಂದೇ ಸೆಕೆಂಡ್ ಅಲ್ಲಿ ಸರ್. ಅಂದ್ರೆ ಹೊರಗಡೆ ಇರೋದ್ರಿಂದ ನಿಮಗೆ ಆಫ್ ಮಾಡ್ರಿ. ಅದು ಆಟೋಮೆಟಿಕ್ ಲಾಕ್ ಆಗುತ್ತೆ ಅಕ್ಕ. ಹೌದಾ? ಇಲ್ಲಿ ಗ್ಯಾಸ್ ಬರೋದಿಲ್ಲ ಯಾವ್ದೇ ಕಾರಣಕ್ಕೂ. ನೀವು ಇದನ್ನ ಮತ್ತೆ ಇದನ್ನ ಜೋಡಿಸಿ ಬೆಂಕಿ ಹಚ್ಚಿತೀವಂದ್ರೆ ಬೆಂಕಿ ಹತ್ಕೊಳುತ್ತಾ? ಹತ್ಕೊಳ್ಬಹುದು. ಆವಾಗ್ಲೇ ನೀವು ಆಫ್ ಮಾಡದೆ ತೆಗ್ದದಲ್ಲ. ಇವಾಗ ನಾ ಅವಾಗ್ಲೇ ಹೇಳಿದ್ನಲ್ವಾ ಆಟೋಮೆಟಿಕ್ ಲಾಕ್ ಆಗುತ್ತೆ ಅಂತ. ಇಲ್ಲಿ ನಾವು ಪೈಪ್ ಕಿತ್ತಿದ್ವಲ್ವಾ, ಆಟೋಮೆಟಿಕ್ ಇಲ್ಲಿ ಲಾಕ್ ಆಗುತ್ತೆ. ಇಲ್ಲಿ ಬ್ಲಾಕ್ ಅಡ್ಡಿ ತಾನೇ ಕೆಳಗಡೆ ಹೋಗಿರುತ್ತೆ. ಈಗ ಆನ್ ಆಗೋದಿಲ್ಲ. ಅವಾಗಿದ್ದು ನೀವು ಬೆಂಕಿ ಹಚ್ಚಿತೀವಿ ಅಂದ್ರೆ ಹತ್ಕೊಳ್ಳೋದಿಲ್ಲ. ಅವಾಗ ಏನ್ ಮಾಡ್ಬೇಕಂದ್ರೆ ಎಲ್ಲಿ ಲೀಕೇಜ್ ಆಗಿರುತ್ತೆ ನೋಡ್ಕೊಂಡು ಸರಿ ಅಂತ ಮಾಡಿ ಇಲ್ಲಿ ನಾವು ಇದನ್ನ 3 ಟೈಮ್ ಪ್ರೆಸ್ ಮಾಡಿದಾಗ ಮತ್ತೆ ನಿಮ್ದು ಗ್ಯಾಸ್. ನಾನಿವಾಗ ಒಂದು ಕ್ವಶನ್ ಅಂತ ಹೇಳಿದ್ರೆ, ಈಗ ನಮ್ಮ ಗ್ಯಾಸ್ ಸ್ಟವ್ ಅಲ್ಲಿ ಎಲ್ಲೇ ಲೀಕೇಜ್ ಇದ್ರೆ ಇದು ಆಫ್ ಆಗುತ್ತೆ ಅಂತ ನೀವು ಹೇಳುದು? ಆಟೋಮೆಟಿಕ್ ಲಾಕ್ ಆಗುತ್ತೆ. ಅವಾಗ ನಾವು ತಿಳ್ಕೊಬೇಕು ಯಾವ್ದೇ ಒಂದ್ ಭಾಗದಲ್ಲಿ ಲೀಕೇಜ್ ಇದೆ ಅಂತ. ಅವಾಗ ನಾವು ಚೆಕ್ ಮಾಡ್ಕೊಂಡು ಸರಿ ಮಾಡಿ ಇಲ್ಲಿ ನಾವು 3 ಟೈಮ್ ಪ್ರೆಸ್ ಮಾಡಿದ್ರೆ ಮತ್ತೆ ನೀವು ಬೆಂಕಿ ಹಚ್ಬೋದು ಮೇಡಮ್. ಈ ತರ. ಈಗ ಇನ್ನೊಂದೇನಪ್ಪ ಅಂದ್ರೆ ಉಕ್ಕಿಸ್ಲಾರ್ದೆ ಅಡಿಗೆ ಮಾಡೋದಿಲ್ಲ. ಹಾಲು ಉಕ್ಕಿ ಸಾಂಬಾರು ಉಕ್ಕಿ ಈ ತರ ಆರೋಗಿರುತ್ತೆ. ಆ ಟೈಮಲ್ಲಿ ಒಲೆ ಬಟನ್ ಆನ್ ಅಲ್ಲೇ ಇರುತ್ತೆ. ಈಗ ಮನೆ ಪೂರ್ತಿ ಲೀಕೇಜ್ ಆಗಕ್ಕೆ ಎಷ್ಟು ನಿಮಿಷ ಬೇಕು ಸರ್?
ನೀವೀಗ ಕೆಲವೊಂದ್ಸತಿ ಈಗ ಮೊಬೈಲ್ ಅಲ್ಲಿ ಮಾತಾಡ್ತಿರ್ತೀರ, ಹೊರಗಡೆ ಕೆಲಸ ಮಾಡ್ತಿರ್ತೀರ, ಒಂದ್ 5 ನಿಮಿಷ ಬಿಜಿ ಆದ್ರೆ ಮನೆ ಪೂರ್ತಿ ಲೀಕೇಜ್ ಆಗುತ್ತೆ. ಒಂದ್ 2-3 ನಿಮಿಷದಲ್ಲಿ ಮನೆ ಪೂರ್ತಿ ಲೀಕೇಜ್ ಆದಾಗ ನೀವೇನಾದ್ರು ಕರೆಂಟ್ ಬಟನ್ ಹಾಕಿದ್ರೆ, ಮೊಬೈಲ್ ಅಲ್ಲಿ ಮಾತನಾಡ್ತಾ ಒಳಗಡೆ ಬಂದ್ರೆ, ಮನೆಯಲ್ಲಿ ದೀಪ ಹಚ್ಚಿಟ್ಟಿದ್ರೆ, ಒಲೆ ಇದ್ರೆ, ಬಿಸಿ ಪಾತ್ರೆ ಇದ್ರೂ ಕೂಡ ಕನೆಕ್ಟ್ ಆಗಿ ಬ್ಲಾಸ್ಟ್ ಆಗುತ್ತೆ. ಸರ್ ಇವಾಗ ಒಂದು 5 ನಿಮಿಷ ಲೀಕೇಜ್ ಆಗಲಿ ಸರ್, ನಿಮ್ಗೆ ಯಾವ ಥರ ಸೇಫ್ಟಿ ಮಾಡಿಕೊಡ್ತೆ ಅಂತ ತೋರಿಸ್ಕೊಡ್ತೀನಿ. ಇದರಿಂದ 2 ಅನುಕೂಲ ಅಂತ ಹೇಳ್ತೀನಿ. ನೀವು ಮೊದಲೆಲ್ಲ ಹಂಡೆಯಲ್ಲಿ ಗ್ಯಾಸ್ ಇದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡ್ತಿದ್ರಿ? ಈಗ ಅಲ್ಲಿ ಮೀಟರ್ ಇದೆಯಲ್ಲ ಅದು ಚೆಕ್ ಮಾಡತ್ತಾ ಅಂತಲ್ಲ. ನೀವು ಮೊದ್ಲಿಗೆ ಹೆಂಗ್ ಚೆಕ್ ಮಾಡ್ತಿದ್ರಿ? ನಾವು ಮೊದ್ಲು ಚೆಕ್ಕೇ ಮಾಡ್ತಿಲ್ಲ. ನಾವು ಗಾಸ್ ಖಾಲಿ ಆದ್ಮೇಲೆ ಇನ್ನೊಂದು ಹಾಕ್ತೀವಿ. ಬೆಂಕಿ ಹಾರೋದ್ಮೇಲೆ ಗೊತ್ತಾಗ್ತಿತ್ತು ಗ್ಯಾಸ್ ಖಾಲಿ ಆಗಿದೆ ಅಂತ. ಇಲ್ಲಾಂದ್ರೆ ಎತ್ತಿ ನೋಡ್ತೀವಿ, ಅಳ್ಳಾಡ್ಸಿ ನೋಡ್ತಿದ್ವಿ ಅಲ್ವಾ? ಇಲ್ಲಾಂದ್ರೆ ಒದ್ದೆ ಬಟ್ಟೆ ಏನಾದ್ರು ಮಾಡಿ ಗ್ಯಾಸ್ ಹಿಂಗ್ ಮಾಡಿ ಇಲ್ಲಿ ತ್ಯಾವದ್ಮೇಲೆ ನಾವು ಕಂಡು ಹಿಡಿತಿದ್ವಿ ಹೌದಾ? ಆದ್ರೆ ಇದರಲ್ಲಿ ಗ್ಯಾಸ್ ಕೂಡ ಇಂಡಿಕೇಟ್ ಆಗುತ್ತೆ. ಯಾವ ತರ ಅಂದ್ರೆ, ಇದು ಬ್ಲಾಕ್ ಕಡ್ಡಿ ಇದೆ ಅಲ್ವಾ? ಈ ಬ್ಲಾಕ್ ಕಡ್ಡಿ ಇಲ್ಲಿ ಮೇಲ್ ಪಾಯಿಂಟ್ ಟಚ್ ಇದ್ರೆ ಫುಲ್ ಇದೆ ಅಂತ ಅರ್ಥ. ಇದೇ ಬ್ಲಾಕ್ ಕಡ್ಡಿ ಇದೆ ರೆಡ್ ಲೈನ್ ಬಂದ್ರೆ ನಿಮ್ ಗ್ಯಾಸ್ ಖಾಲಿ ಆಗ್ತಾ ಬಂದಿದೆ, ಬುಕ್ಕಿಂಗ್ ಮಾಡೋಕಂತ ಅರ್ಥ. ಇದೇ ಬ್ಲಾಕ್ ಕಡ್ಡಿ ಇಲ್ಲಿ ಪೂರ್ತಿ ತಳಗಡೆ ಪಾಯಿಂಟ್ ಟಚ್ ಆದ್ರೆ ನಿಮ್ ಗ್ಯಾಸ್ ಸಂಪೂರ್ಣ ಖಾಲಿ ಆಯ್ತು ಅಂತ ಅರ್ಥ ಮೇಡಮ್. ಹಾ ಮೇಡಮ್, ಅಂದ್ರೆ ಈಗ ನಾವು ಬೈಕ್ ಅಲ್ಲಿ ಪೆಟ್ರೋಲ್ ಇರುತ್ತಲ್ವಾ, ಸೇಮ್ ಅದೇ ತರ. ಅಂದ್ರೆ ನಾವು ಯಾವ ತರ ಗ್ಯಾಸ್ ಅನ್ನ ಯೂಸ್ ಮಾಡ್ತೀವಿ ಆ ತರ ಇದು ಬ್ಲಾಕ್ ಕಡ್ಡಿ ತಂತಾನೆ ಕೆಳಗಡೆ ಹಾಕುವಂತ ಹೋಗುತ್ತೆ. ಮತ್ತೆ ಈಗ ಚಳಿಗಾಲದಲ್ಲಿ ಕೊಬ್ಬರಿ ಗಟ್ಟಿ ಆಗುತ್ತಲ್ವಾ, ಅದೇ ತರ ಗ್ಯಾಸ್ ಕೂಡ ಗಟ್ಟಿ ಆಗುತ್ತೆ ಸರ್. ಈ ಹೋಟೆಲ್ ಅಲ್ಲಿ ಮದುವೆ ಫಂಕ್ಷನ್ ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಬಿಸಿನೀರ್ ಮೇಲೆ ಅಂಡೆ ಇಡ್ತಾರೆ, ಅದನ್ನೇ ಮನೇಲಿ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಆದ್ರೆ ಇದು ಮಿಷನ್ ಏನ್ ಮಾಡುತ್ತೆ ಅಂದ್ರೆ ತಂಪು ವಾತಾವರಣ ಒಳಗಡೆ ಬಿಡ್ಲಾರ್ದಂಗೆ ಪೂರ್ತಿ ಗ್ಯಾಸ್ ಖಾಲಿ ಮಾಡಿ ಕೊಡೋದ್ರ ಮೂಲಕ ನಿಮ್ಗೆ 8ರಿಂದ 15 ದಿವಸ ಗ್ಯಾಸ್ ಬಾಳಿಕೆ ಬರೋ ತರ ಮಾಡಿ ಕೊಡುತ್ತೆ ಸರ್. ಸರ್ ಇವಾಗ ನಾವು ಇಲ್ಲಿ ಲೀಕೇಜ್ ಬಿಟ್ಟು ಎಷ್ಟು ನಿಮಿಷ ಆಯ್ತು? 1 ನಿಮಿಷ, 3 ನಿಮಿಷ ಆಯ್ತು ಅಲ್ವಾ ಸರ್? ಒಂದು 2-3 ನಿಮಿಷ ಆಯ್ತು ಸರ್. ಹಾರ್ಡ್ಲಿ 1. ಸರ್ ಇವಾಗ ನಿಮ್ಗೆ ಸ್ಮೆಲ್ ಕೂಡ ಬರ್ತಾ ಇದೆನಾ? ಇಲ್ಲ, ಪಬ್ಲಿಕ್ ಅಲ್ಲಿ ಇರೋದ್ರಿಂದ ಒಂದ್ ಸ್ವಲ್ಪ ಸ್ಮೆಲ್ ಕಮ್ಮಿ ಬರ್ತಾ ಇದೆ. ಅಕ್ಕ ಈಗ ನಿಮ್ ಮನೇಲಿ ಒಂದ್ 10 ಸೆಕೆಂಡ್ ಬಿಟ್ಟು ಬೆಂಕಿ ಹಚ್ಚಿದ್ರೆ ಯಾವ ತರ ಹತ್ಕೊಳುತ್ತೆ ಹೇಳಿ? ಬಗ್ ಅಂತ ಹತ್ಕೊಳ್ಳುತ್ತೆ. 10 ಸೆಕೆಂಡ್ ಬಿಟ್ರೆ ಒಂದಿಷ್ಟ ಹತ್ರ ಬೆಂಕಿ ಬರುತ್ತೆ ಅಕ್ಕ. ಈಗ ನಾವು ಪಬ್ಲಿಕ್ ಅಲ್ಲೇ ಎಷ್ಟೊತ್ತವರೆಗೂ ಲೀಕೇಜ್ ಬಿಟ್ಟಿದ್ವಿ ಅಂದ್ರೆ ಒಂದಿಷ್ಟ ಹತ್ಕೋಬೇಕಲ್ವಾ? ಇವಾಗ ಒಂದಿಲ್ಲ ಹಿಡಿದ್ರು ಕೂಡ ಇಷ್ಟು ಮೇಡಮ್ ಹತ್ಕೋಬೇಕಲ್ವಾ? ಆದ್ರೆ ಹತ್ಕೊಳ್ಳೋದಿಲ್ಲ. ನೀವು ಯಾವಾಗ ಒಲೆ ಬರ್ನರ್ ಟಚ್ ಮಾಡ್ತಿರಲ್ವಾ, ಅವಾಗ ಇದು ಆಟೋಮೆಟಿಕ್ ಲಾಕ್ ಆಗಿರುತ್ತೆ ಅಕ್ಕ. ಈ ತರ ಮೇಡಮ್, ಇದು ಈ ತರ ಸೇಫ್ಟಿ ಮಾಡ್ಕೊಳ್ಳಿ. ಇಷ್ಟ ತನಕ ಆನ್ ಇತ್ತು ಆದ್ರೂ ಸಹಿತ ಹಚ್ಕೊಳ್ಳಿಲ್ಲ ಇದು. ಹಾ ಮೇಡಮ್, ಬೆಂಕಿ ಆಟೋಮೆಟಿಕ್ ಲಾಕ್ ಆಗುತ್ತೆ ಅದು. ಅಂದ್ರೆ ಎಷ್ಟೊತ್ತವರೆಗೂ ಲೀಕೇಜ್ ಆಯ್ತಲ್ವಾ, ಆಟೋಮೆಟಿಕ್ ಲಾಕ್ ಆಗಿದೆ. ಈಗ ಎಂತ ಅಂತ ಹೇಳಿದ್ರೆ, ಇವ್ರು ಇಷ್ಟ ತನಕ ಆನ್ ಇಟ್ಟಿದ್ರು, 1 ನಿಮಿಷ ಮಾತಾಡ್ತಾ ಇದ್ರು, ಆನ್ ಅಲ್ಲೇ ಇತ್ತು. ಆದ್ರೂ ಸಮೇತ ಈಗ ಅವ್ರು ಹಚ್ಲಿಕ್ಕೆ ಬಂದಾಗ ಅದು ಹಚ್ಕೊಳ್ಳಿಲ್ಲ. ಅಂದ್ರೆ 1-2-3 ನಿಮಿಷ ಲೀಕೇಜ್ ಇತ್ತು ಮೇಡಮ್. ಹೌದು, ಲೀಕೇಜ್ ಇತ್ತು, ಸೊ ಅದು ಹಚ್ಕೊಳ್ಳಿಲ್ಲ. ಇವಾಗ ಇದು ಈ ತರ ಲಾಕ್ ಆಗುತ್ತೆ ಕೂಡ ಹೊರಗಡೆ ಹೋಗ್ತಾ. ಎಸ್ ಮೇಡಮ್. ಅದು ಒಂದ್ ವೇಳೆ ಇನ್ನು ಮನೇಲಿ ಏನಾದ್ರು ಈಗ ಹಾಲಕ್ಕೆ ಹಾರೋಗಿರುತ್ತಲ್ವಾ, ಆ ಟೈಮಲ್ಲಿ ಇನ್ನೊಂದು ಏನಂದ್ರೆ ಸ್ಮೆಲ್ ಮಾತ್ರ ಸ್ಪ್ರೆಡ್ ಮಾಡುತ್ತೆ, ಗ್ಯಾಸ್ ಅನ್ನ ಸ್ಪ್ರೆಡ್ ಮಾಡೋದಿಲ್ಲ ಮೇಡಮ್. ಯಾಕಪ್ಪ ಅಂದ್ರೆ ಈ 14 kg ಗ್ಯಾಸ್ ಒಳಗಡೆ ಒಂದು ಇಥೇನ್ ಹೆಲಿಕಾಪ್ಟರ್ ಅನ್ನೋದು 200 ml ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ, ಸ್ಮೆಲ್ ಬಂದು ಗೊತ್ತಾಗ್ಲಿ ಅಂತ. ಗ್ಯಾಸೇ ಬೇರೆ, ಸ್ಮೆಲ್ಲೇ ಬೇರೆ. ಮಿಷನ್ ಹಾಕಿದಾಗ ನಿಮಗೆ ಸ್ಮೆಲ್ ಮಾತ್ರ ಸ್ಪ್ರೆಡ್ ಮಾಡುತ್ತೆ, ಗ್ಯಾಸ್ ಅನ್ನ ಸ್ಪ್ರೆಡ್ ಮಾಡೋದಿಲ್ಲ. ಗ್ಯಾಸ್ ಬೇರೆ 10-15% ಅಷ್ಟೇ ಬಿಡುತ್ತೆ. ಅದೇ ಕಾರಣಕ್ಕೆ ಅದು ಯಾವುದೇ ಕಾರಣಕ್ಕೂ ಬಗ್ ಅಂತ ಹತ್ಕೊಳ್ತಲ್ಲ, ನಾರ್ಮಲ್ ಆಗಿ ಹತ್ಕೊಳುತ್ತೆ. ಅದರಿಂದ ಗ್ಯಾಸ್ ಕೂಡ ವೇಸ್ಟ್ ಆಗೋದಿಲ್ಲ ಸರ್. ಈ ತರ ಇರುತ್ತೆ ಸರ್. ಮಿಷನ್ ಸೇಫ್ಟಿ ಇದೆ ಅಲ್ವಾ? ಹಾ ಮೇಡಮ್, ಪ್ರತಿ ಮನೆಗೂ ಅವಶ್ಯಕತೆ ಇದೆನೋ ಇಲ್ವೋ? ಇದೆ ಅಲ್ವಾ? ಇವಾಗ ನೀವು ಕೇಳ್ಬೋದು ಈಗ ಸೇಫ್ಟಿ ಇದೆ, ಇದರದ್ದು ರೇಟ್ ಎಷ್ಟು ಅಂತ. ಆದ್ರೆ ಮೇಡಮ್ ಈಗ ರೇಟ್ಗಿಂತ ಮುಂಚೆ ಇದರದ್ದು ತಾಳಿಕೆ ಬಾಳಿಕೆ ಕೇಳಬೇಕು, ಗ್ಯಾರಂಟಿ ವ್ಯಾರಂಟಿ ಅಂತ ಇರಬೇಕು, ಇನ್ಸೂರೆನ್ಸ್ ಅಂತ ತಿಳ್ಕೊಬೇಕು ಮೇಡಮ್. ಆದ್ರೆ ಅದಕ್ಕೂ ಮುಂಚೆ ನಿಮ್ಗೆ ಹೊರಗಡೆ ಇನ್ನೊಂದು ಸಿಗುತ್ತೆ. ಅಂದ್ರೆ ಈ ತರ ತುಂಬಾ ಲೇಟ್ ಆಯ್ತಂತಲ್ಲ? ಇಲ್ಲ, ಮಾಹಿತಿ ಎಷ್ಟು ಲೇಟ್ ಇದ್ರು, ಎಷ್ಟು ಉದ್ದ ಇದ್ರು, ಎಷ್ಟು ಲೆಂತ್ ಇದ್ರು ಹೊರಗಡೆ ಸಿಗುತ್ತೆ ನಿಮ್ಗೆ. ಆನ್ಲೈನ್ ಅಲ್ಲಿ, ಅಂಗಡಿಯಲ್ಲಿ, ಗ್ಯಾಸ್ ಏಜೆನ್ಸಿ ಕಡೆ, ಸಂಘದಲ್ಲಿ, ಕೃಷಿ ಮೇಳದಲ್ಲಿ ಇದೇ ತರ ಹೊರಗಡೆ ಕೂಡ ಸಿಗುತ್ತೆ ಮೇಡಮ್. ಆಮೇಲೆ ಇದೇ ತರ ಮಾರ್ತಾ ಬಂದು ಸುಮಾರು ಮನೆಗೆ ಹಾಕಿ ಹೋಗಿದ್ರು. ಆದ್ರೆ ಮೊದ್ಲೆಲ್ಲ ತಗೊಂಬಂದು ಹಾಕ್ಸಿದ್ರು, ಮಾಹಿತಿ ಕೊಟ್ಟಾದ್ಮೇಲೆ ಸುಮಾರು ಜನ ಒಂದ್ ಸ್ವಲ್ಪ ಜನ ತೆಗೆದು ಹಾಕಿದ್ರೆ. ಮೇಡಮ್ ಇದು ಅದಕ್ಕೆ ಇದಕ್ಕೆ ಏನ್ ಡಿಫ್ರೆನ್ಸ್ ಇದೆ ಚೆಕ್ ಮಾಡಿ. ಕಲರ್ ಮತ್ತೆ ಬೇರೆ ಸೀಲ್. ಎಸ್ ಸರ್. ಮತ್ತೆ ಒಂದು ನಾರ್ಮಲ್ ಸೀರೆ, ರೇಷ್ಮೆ ಸೀರೆ ಹೇಗೆ ಮೇಡಮ್, ಅದೇ ತರ. ಮತ್ತೆ ಹೇಳ್ಬೇಕಂದ್ರೆ ಈಗ ಒಂದು ನಾರ್ಮಲ್ ಫೋನ್, ಐಫೋನ್ ಯಾವ ತರ ಮೇಡಮ್, ಅದೇ ತರ. ಇದು ನಾಟ್ ಫಾರ್ ಆನ್ಲೈನ್ ಮೇಡಮ್. ಇದು ಹೊರಗಡೆ ಎಲ್ಲ ಸಿಗುತ್ತೆ. ಇದರಲ್ಲಿ ಕ್ವಾಲಿಟಿ ಇತ್ತು, ಇದರಲ್ಲಿ ಕ್ವಾಲಿಟಿ ಇಲ್ಲ ಎಸ್ ಮೇಡಮ್ ಅಂತ ಹೇಳಿ ಅಂದ್ರೆ ಇದರಲ್ಲಿ ಇದು ಸಿಂಗಲ್ ಸೇಫ್ಟಿ, ಇದು ಡಬಲ್ ಸೇಫ್ಟಿ. ಅಂದ್ರೆ ಕ್ವಾಲಿಟಿ ಇದೆ. ಅಂದ್ರೆ ಅದರಲ್ಲಿ ಈಗ ಕಮ್ಮಿಗೂ ಸಿಗುತ್ತೆ, ಜಾಸ್ತಿ. ಈಗ ನಾರ್ಮಲ್ ಸೀರೆ, ರೇಷ್ಮೆ ಸೀರೆ ಹೇಗಕ್ಕ? ಈಗ ಹಂಗಾರೆ ಅದಕ್ಕೆ ರೇಷ್ಮೆ ಸೀರೆ ರೇಟ್ ಇತ್ತಂತ ಹೇಳಿದಮ್ಮ ಅವ್ರ. ಎಸ್ ಮೇಡಮ್. ಅಂದ್ರೆ ಈಗ 500 ರೂಪಾಯಿ ಸೀರೆ ಸಿಗುತ್ತೆ, 5,000 ರೂಪಾಯಿ ಸೀರೆ ಸಿಗುತ್ತೆ. ಆದ್ರೆ ಇದು ಸಿಂಗಲ್ ಸೇಫ್ಟಿ, ಇದು ಡಬಲ್ ಸೇಫ್ಟಿ. ಇದ್ಯಾಕೆ ನಾವು ಅಷ್ಟೊಂದು ಸೇಫ್ಟಿ ಇರೋದಿಲ್ಲ ಅಂತ ತೆಗೆದಾಕ್ತೀವಿ ಅಂತಂದ್ರೆ, ನಿಮ್ಗೆ ಒಂದ್ಸತಿ ತೋರಿಸ್ತೀವಿ ನೋಡಿ.
ಮೇಡಮ್ ಒಂಚೂರು ಹಿಂದೆ ಸರ್ಕೊಳ್ಳಿ. ಅಷ್ಟು ದೂರ ಇದೆ. ನಮ್ಗೆ ಹೆದರಿಕಿತ್ತಿ ಲೋಕದಲ್ಲ ಗ್ಯಾಸ್ ಸ್ಟವ್. ಅಬ್ಬಾ ಇದು ಈ ಥರ ಡೈರೆಕ್ಟಾಗಿ ಗ್ಯಾಸ್ ಬಿಡುತ್ತೆ ಮೇಡಮ್. ಅದೇ ಕಾರಣಕ್ಕೆ ಅಷ್ಟೊಂದು ಮೇಡಮ್ ಅದಕ್ಕೋಸ್ಕರ ಅಷ್ಟೊಂದು ಸೇಫ್ಟಿ ಇರೋದಿಲ್ಲ ಅಂತಾನೆ ತೆಗೆದಾಕ್ತೀವಿ. ಈಗ ನೀವು ಅಷ್ಟೆಲ್ಲ ಮಾಡಿ ತೋರಿಸಿಲ್ಲ, ಅದ್ರಲ್ಲೂ ಸಹ ಅಷ್ಟೆಲ್ಲ ಮಾಡಿಸಿ ತೋರಿಸಿ ನೋಡೋಣ. ಮಾಡ್ತಿದ್ರಲ್ಲ ಅದಲ್ಲ ಅದೆಂತದ್ದು ಮಾಡ್ತಿದ್ರು ಮಾಡಿ ಮಾಡಿ. ಆದ್ರೆ ಇದ್ರ ಮೇಲೆ ನಾವು ಮಕ್ಕಾಟಿ ಬೆಂಕಿ ಹಚ್ಚುತ್ತೀವಿ ಅಂದ್ರೂ ಕೂಡ ಮೇಡಮ್ ಇವಾಗ ಹಾಕಿದಾನ ಇದು ಆನ್ ಮಾಡಿ ನಾವು ಇದ್ರ ಮೇಲೆ ಮಕ್ಕಾಟಿ ಬೆಂಕಿ ಹಚ್ಚುತ್ತೀವಿ ಅಂದ್ರೂ ಕೂಡ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಗ್ಯಾಸ್ ಬರೋದಿಲ್ಲ ಮೇಡಮ್. ಇದ್ರ ಮೇಲೆ ರೆಗ್ಯುಲೇಟರ್ ಇದ್ರೆ ಮಾತ್ರ ಗ್ಯಾಸ್ ಬಿಡುತ್ತೆ. ಅದು ಒಂದ್ ವೇಳೆ ಯಾವುದೇ ಭಾಗದಲ್ಲಿ ಲೀಕೇಜ್ ಇದ್ರೆ ಆಟೋಮೆಟಿಕ್ ಲಾಕ್ ಆಗುತ್ತೆ ಮೇಡಮ್. ಆಮೇಲೆ ಇದು ರಬ್ಬರ್ ಸಿಲಿಂಡರ್ ಒಳಗಡೆ ರಬ್ಬರ್ ಆಯ್ಸರ್ ಇರೋದಿಲ್ಲಲ್ವಾ, ಆ ಥರ ಇಲ್ಲ ಅಂದ್ರೂ ಕೂಡ ಈ ಮಿಷನ್ ಹಾಕೊಂಡು ಗ್ಯಾಸನ್ನ ಯೂಸ್ ಮಾಡ್ಬೋದು ಮೇಡಮ್. ಆದ್ರೆ ಇದನ್ನು ಒನ್ ಟೈಮ್ ಹಾಕ್ಸಿದ್ರೆ 25ರಿಂದ 30 ವರ್ಷದವರೆಗೂ ಬಾಳಿಕೆ ಬರುತ್ತೆ. 5 ವರ್ಷ ಗ್ಯಾರಂಟಿ ಇರುತ್ತೆ ಅಕ್ಕ. ನಿಮ್ಗೆ ಏನಾದ್ರೂ ಇದು ಫಾಲ್ಟ್ ಡ್ಯಾಮೇಜ್ ಏನಾರು ಅನ್ಸಿದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜಿಂಗ್ ಅಂತ ಇರುತ್ತೆ. ಯಾಕಂದ್ರೆ ಇದು ರಿಪೇರಿ ಮಾಡೋಕೆ ಬರೋದಿಲ್ಲ. ನಿಮ್ಮನ್ನು ಹುಡ್ಕೋಕ್ ಹೋಗ್ಬೋದು ಎಲ್ಲಿಗೆ ನಾವು? ಆಮೇಲೆ ನಿಮ್ಮನ್ನು ಹುಡ್ಕೋಕ್ ಹೋಗ್ಬೋದು ಎಲ್ಲಿಗೆ ನಾವು? ನಮ್ಮನ್ನು ಹುಡುಕೋ ಅವಶ್ಯಕತೆನೇ ಇಲ್ಲ. ಇದಕ್ಕೆ ಗ್ಯಾರಂಟಿ ಕಾರ್ಡು ಮತ್ತೆ ನಮ್ದು ಕಂಪ್ನಿದು ರೆಸಿಪ್ಟ್ ಕೊಟ್ಟಿರ್ತೀವಿ. ನೀವು ಕಾಲ್ ಮಾಡಿದ್ರೆ ನಾವು ಬಂದು ಚೆಕಿಂಗ್ ಅಂತ ಮಾಡಿಕೊಂಡು ನಿಮಗೆ ಅದು ಏನಾಗಿದೆ ಅಂತ ನೋಡಿಕೊಂಡು ಎಕ್ಸ್ಚೇಂಜ್ ಅಂತ ಮಾಡಿಕೊಡ್ತೀವಿ ಮೇಡಮ್. ಆ ಥರ ಇರುತ್ತೆ. ಮತ್ತು ಮಿಷನ್ ಇದ್ದು ಅನಾಹುತ ಆಗೋದಿಲ್ಲ ಅಂತಂದೇಳಿ ಮಿಷನ್ ಮೇಲೆ ಅಪ್ ಟು 1 ಕೋಟಿವರೆಗೂ ಇನ್ಸೂರೆನ್ಸ್ ಅಂತ ಕೂಡ ಇಟ್ಟಿದ್ದಾರೆ ಮೇಡಮ್. ಆದರೆ ಇದನ್ನು ಮೊದಲು ಕಂಪ್ನಿ ಪ್ರೈಸ್ ಇರೋದು 5,000 ಇದೆ ಮೇಡಮ್. ಆದರೆ ಇವಾಗ ಇದನ್ನು ಪ್ರೆಸೆಂಟ್ ರೇಟು ಪ್ರತಿ ಮನೆಗೆಲ್ಲ 3,000ಕ್ಕೆ ಸೇಫ್ಟಿ ಅಂತ ಮಾಡಿಕೊಡ್ತಾ ಇದ್ದೀವಿ ಮೇಡಮ್. ಈ ಥರ ಇರುತ್ತೆ. ಇಲ್ಲಿಗೆ ಕಟ್ ಮೇಡಮ್, ಕಟ್ ಮಾಡಿ. ಕಟ್ ಮಾಡಿ ಅಷ್ಟು ಸಾಕು. ಇಲ್ಲೆಲ್ಲ ಸೇಫ್ಟಿ ಮಾಡಿದ್ದೀವಿ ಮೇಡಮ್. ಈ ಥರ ಇಲ್ಲಿ ಯಾರು ಮನೆಗೆಲ್ಲ ಮಾಡಿರಿ? ಇದನ್ನು ಹಾಫ್ ಮಾಡ್ಕೊಳ್ಳಿ. ಈ ಥರ ಒಮ್ಮೆಲೆ ತೆಗೀರಿ. ಈ ಥರ ಸೈಡಿಂದ ಒಪ್ಪಿಸಿ ಹಾಕ್ಬೇಕಾದ್ರೆ ಇದು ಪ್ರೆಸ್ ಆಗುತ್ತೆ. ಇಲ್ಲಿದೆಲ್ಲ ಈ ಥರ ಪ್ರೆಸ್ ಮಾಡಬೇಕು. ಅಂದರೆ ಈ ಥರ ಪ್ರೆಸ್ ಮಾಡಿ ಈ ಥರ ಹಾಕಿ ಇದು ಬ್ಲ್ಯಾಕ್ ಪಟ್ಟಿ ಇದೆ ಅಲ್ವಾ, ಈ ಬ್ಲ್ಯಾಕ್ ಪಟ್ಟಿಯನ್ನು ಈ ಥರ ಕೆಳಗಡೆ ಹೊತ್ತಿ ಇದನ್ನು ಆನ್ ಮಾಡಿ ಇದನ್ನು 3 ಟೈಮ್ ಪ್ರೆಸ್ ಮಾಡಿ. 1 2 3 ಮುಗೀತು. ಇನ್ಮೇಲೆ ಇದನ್ನು ನೀವು ಮುಟ್ಟೋ ಅವಶ್ಯಕತೆ ಇಲ್ಲ. ಡೈಲಿ ಆನ್ ಮಾಡ್ಬೇಕು ಆಫ್ ಮಾಡ್ಬೇಕಂತ ಏನೂ ಇಲ್ಲ ಮೇಡಮ್. ನೀವು ಇಲ್ಲಿ ಮಾತ್ರ ಸ್ಟವ್ ಮಾತ್ರ ಆನ್ ಆಫ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಮುಟ್ಟೋ ಅವಶ್ಯಕತೆನೇ ಇಲ್ಲ. ಅಂಡೆ ಖಾಲಿ ಇಲ್ಲ ನಡೆಯುತ್ತೆ. ಕಟ್ ಮಾಡಿ. ಲಾಸ್ಟಲ್ಲಿ ಅದೇ ಹೇಳಿದೆ. ಅದು ವಿಡಿಯೋ ನಂಗೆ ಹಾಕ್ತೀರಾ?